ಓಕೆ, ಇಟ್ಸ್ ಸ್ಕೇರಿ. ಓಕೆ, ಸೊ ಫೇಸ್ ದಿ ಫಿಯರ್ ಅಂತ ಒಂದು ಅಂಡರ್ಲೈನಲ್ಲೇ ಅದಕ್ಕೆ ಹಾಕ್ಬಿಟ್ಟಿದ್ದಾರೆ. ಅವ್ರು ಹೇಳ್ತಿರೋದು. ಹಾಂ, ಅದಕ್ಕೆ. ಸೊ ಈ ಫಿಯರು ಆಡಿಯನ್ಸ್ ಯಾರಿಗೆ ಆ ಫಿಯರ್ ಕ್ರಿಯೇಟ್ ಆಗುತ್ತೆ ಅನಿಸುತ್ತೆ? ಇಲ್ಲ, ಅದು ಸಿನಿಮಾ ಒಳಗಡೆ ಆ ಒಂದು ಇದಿದೆ. ಶಿವಣ್ಣ ಹೇಳ್ದಂಗೆ ಒಂದು ಪ್ರತಿ ಪಿಕ್ಚರು ಆ ಒಂದು ಟೆನ್ಷನ್ ಇದ್ದೇ ಇರುತ್ತೆ. ಏನೇ ಎಷ್ಟೇ ಹೇಳ್ಬೋದು, ರಿಲೀಸ್ ಆಗಿ ಫಸ್ಟ್ ಡೇ ಮಾರ್ನಿಂಗ್ ಶೋ, ಆಮೇಲೆ ಆ ಜನರ ಒಪಿನಿಯನ್ ಬರುತ್ತಲ್ಲ, ಅದು ತುಂಬ ಎಕ್ಸೈಟಿಂಗು ಪ್ಲಸ್ ಅಷ್ಟೇ ಟೆನ್ಷನ್ನೇ ಇರುತ್ತೆ. ಅಫ್ಕೋರ್ಸ್ ಎಲ್ಲರಿಗೂ ಇದೆ ಅದು. ಎಲ್ಲದಕ್ಕಿಂತ ಶಿವಣ್ಣ ಹೇಳ್ದಂಗೆ ಒಂದು ಪಿಕ್ಚರ್ ಈ ಥರ ಪ್ರೊಡ್ಯೂಸರ್ ನಿಂತಾಗ ತುಂಬ ದೊಡ್ಡ ವಿಷಯ ಅದು. ಯಾಕಂದ್ರೆ ಈ ಸ್ಕೇಲಲ್ಲಿ ಮಾಡೋವಂಥ ಪಿಕ್ಚರ್ ಕನ್ನಡದಲ್ಲಿ ಆಗಬೇಕು. ಆ್ಯಕ್ಚುಲಿ ಭಾಳ ಕಡಿಮೆ ಆಗ್ತಾಯಿದೆ ಇವಾಗ ಆಗ ನೋಡೋಕ್ಕೋರು. ಆ ಥರ ಈ ಸ್ಕೇಲಲ್ಲಿ ಮಾಡಿ ಆ ಥರ ಪಿಕ್ಚರ್ ನಿಲ್ಲಿಸೋವಂಥದ್ದು. ಸೊ ಅದರಿಂದ ಅವ್ರಿಗೆ ಎಲ್ಲ ರೀತಿಯೂ ನಮ್ಮ ಕಡೆಯಿಂದ ಸಪೋರ್ಟ್ ಮಾಡಬೇಕು. ಸೊ ಎಲ್ಲದಕ್ಕಿಂತ ಜನಗಳಿಂದ ಆ ಒಂದು ಇದು ಸಿಗಬೇಕು. ಇಂಥ ಅಷ್ಟೇ ಅದ್ಭುತವಾಗಿ ಮಾಡಿದ್ದಾರೆ ಸಿನಿಮಾನ. ಯಾಕಂದರೆ ಈ ಸಿನಿಮಾನ ಸುಮ್ಮನೆ ಏನೋ ಕಲ್ಪನೆ ಮಾಡ್ಕೊಂಡು ಮಾಡಿದ್ದಲ್ಲ, ಕುಸುರಿ ಕೆಲಸ ಥರ ಮಾಡಿದ್ದಾರೆ ಪಾಪ ನಮ್ಮ ಅರ್ಜುನ್ ಜನ್ಯ ಅವರು. ಅದನ್ನು ಫಸ್ಟೇ ಯೋಚನೆ ಮಾಡಿ ಥಿಂಕ್ ಮಾಡಿ ಅದನ್ನು ಸಿನಿಮಾ ಮಾಡಿ ನೋಡಿ, ಅನಿಮೇಷನ್ ಅನಿಮೇಷನ್ ಮಾಡಿ ನೋಡಿ, ಆಮೇಲೆ ಅದಕ್ಕೆ ಮತ್ತೆ ಇದು ಮಾಡಿ ಅದಕ್ಕೆ ಕಾಸ್ಟ್ಯೂಮ್ ಹಿಂಗಿರಬೇಕು, ಗೆಟಪ್ಸ್ ಹಿಂಗಿರಬೇಕು, ಅದಕ್ಕೆ ಪ್ರಾಪರ್ಟೀಸ್ ಹಿಂಗಿರಬೇಕು, ಸೆಟ್ಸ್ಗಳು ಹಿಂಗಿರಬೇಕು, ಅದೇ ಈಗ ಆಡಿಯನ್ಸ್ ಏನಾದರೂ ಈ ಸಿನಿಮಾನ ನೋಡಿದ್ಮೇಲೆ ನಾವು ಆನಿಮೇಷನ್ ವರ್ಷನ್ ನೋಡಬೇಕು ಅಂದ್ರೆ ಅದು ರೆಡಿನ ರಿಲೀಸಿಗೆ ಆ ಲೆವೆಲ್ಗೆ ರೆಡಿ ಆಗ್ಬಿಟ್ಟಿದ್ಯಾ ಗೊತ್ತಿಲ್ಲ ಅವರು ಮೇಕಿಂಗ್ ಆಫ್ ದಿ ಫಿಲಮ್ ಮಾಡ್ಬೋದು ಹೇಳಕ್ಕೆ. ನಾನು ಹೇಳ್ತೇನೆ ಗೊತ್ತಾ, ಅನಿಮೇಷನ್ ಸ್ವಲ್ಪ ದಿನ ಆದ್ಮೇಲೆ ಅನಿಮೇಷನ್ ಬಿಡ್ಬೋದು. ಇನ್ನೊಂದು ನನಗೆ ಆಸೆ ಏನಂದ್ರೆ, ಯು ಶುಡ್ ಮೇಕ್ ಎ ಕಾಮಿಕ್. ಇವಾಗ ಹಿಂಗೆ ಅಮರ ಚಿತ್ರಕಥಾ ಅಂತ ಬರ್ತಿತ್ತು ಅವಾಗ, ಹನುಮಾನ್. ಅದು 45 ವಿಲ್ ಬಿ ಎ ವೆರಿ ಗುಡ್ ಕಾಮಿಕ್. ಜನ ಹುಡುಗರಿಗೆ, ಮಕ್ಕಳಿಗೆ 2 years ಮಕ್ಕಳು ಓದ್ತಾ ಇದ್ರೆ ಹಿಂಗಿತ್ತು ಹಿಂಗಿತ್ತು ಇದೊಂದು ಈ ಪಾತ್ರ ಬರುತ್ತೆ, ಅವ್ರಿಗೆ ದೇ ಕ್ಯಾನ್ ಗೋ ಇನ್ಸೈಡ್ ದ ಒಂದು ಥ್ರಿಲ್ ಇರುತ್ತೆ, ಒಂದು ಪಾಠ ಇದೆ, ಸ್ಟೋರಿ ಬೋರ್ಡ್ ಥರ ಸ್ಟೋರಿ ಥರ ಆಗುತ್ತೆ, ಬ್ಯೂಟಿಫುಲ್ ಆಗಿರುತ್ತೆ. ಅದು ಆ ಥರ ಒಂದು ನನಗೇನೋ ಐಡಿಯಾ ಬಂತು. ನನ್ನೇ ನಾನು ಅರ್ಜುನ್ ಜನ್ಯಾಗೆ ಹೇಳ್ತಿದ್ದೆ, ಮಾಡೋಣ ಇದು ಮಾಡೋಣ, ಒಳ್ಳೆ ಐಡಿಯಾ. ಬಿಕಾಸ್ ಇಟ್ ರೀಚ್ ಮೋರ್. ಯಾಕೆ ಮಕ್ಕಳು ಸಮ್ಟೈಮ್ ಮಕ್ಕಳು ಬರೋಕ್ಕಾಗಲ್ಲ, 2 ವರ್ಷ 2-3 ದೇ ಮೈಟ್ ಅಯ್ಯೋ ಬೇಡ ಬೇಡ ಅಂತ ಅನ್ಸತ್ಬೋದು. ಬಟ್ 3 ವರ್ಷ 4 ವರ್ಷ ದಾಟಿದ್ಮೇಲೆ ಮಕ್ಕಳಿಗೆ ಇಷ್ಟಪಡ್ತಾರೆ. ಓಕೆ, ಬಟ್ 2 years ನೋಡೋದ್ಮೇಲೆ ಆ ಕಾಮಿಕ್ ನೋಡಿದಾಗ ಹಂಗೆ ಓದ್ತಾ ಅವ್ರಿಗೆ ಆ ತಿಳುವಳಿಕೆ ಬೆಳೆಯುತ್ತೆ. ನಿಜ ನಿಜ. ಗೈಡೆನ್ಸ್ ಇರುತ್ತೆ ಯಾರ್ದು. ಸೊ ಅಂದ್ರೆ ನಿಮ್ಮ ಮಾತಲ್ಲಿ ನಾನು ಏನು ಅನ್ಕೋಬಹುದು ಅಂದ್ರೆ, ಸಣ್ಣ ಮಕ್ಕಳಿಂದ ಹಿರಿ ಜೀವದವರೆಗೂ ಈ 45 ಸಿನಿಮಾನ ನೋಡಿದ್ರೆ ಯಾರಿಗೂ ಕೂಡ ಏನು ಬೇಸರ ಆಗಲ್ಲ, ತಿಳ್ಕೊಳಕ್ ಬಹಳ ವಿಷಯ ಮಾಡಿರೋದೇ ಎಲ್ಲರಿಗೂ. ಇಟ್ಸ್ ಎ ಯೂನಿವರ್ಸಲ್ ಸಬ್ಜೆಕ್ಟ್. ಇಟ್ಸ್ ಎ ಯೂನಿವರ್ಸಲ್ ಥಾಟ್, ಎ ಯೂನಿವರ್ಸಲ್. ಟ್ರೂ. ಓಕೆ,